ವಿರೋಧವಾಗಿ ಮಾತಾಡ್ತಾರೆ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕು ಕಚೇರಿಯಲ್ಲಿ ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿ ಮಂಜುಳಾ ಅನ್ನೋರು ಸುಮಾರು 3-4 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಬರ್ತಾ ಇದ್ದಾರೆ. ಆದರೆ ಈ ರೆವೆನ್ಯೂ ಇನ್ಸ್ಪೆಕ್ಟರ್ ಮಂಜುಳಾ ಅವರು ಹಣ ಇಲ್ಲದೆ ಯಾವುದೇ ಕೆಲಸ ಮಾಡೋದಿಲ್ಲ. ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಖಾತೆಯನ್ನ ಅದಲು ಬದಲು ಮಾಡ್ತಾರೆ ಎಂದು ಸಾರ್ವಜನಿಕರಿಂದ ಒಂದರ ಹಿಂದೆ ಒಂದರಂತೆ ಈ ಹಿಂದೆ ಆರೋಪಗಳು ಸಾಕಷ್ಟು ಕೇಳಿಬಂದಿತ್ತು. ಈ ವಿಚಾರವಾಗಿ MMTV ಸುದೀರ್ಘವಾಗಿ ಆರೋಪಗಳಿಗೆ ಸಂಬಂಧಿಸಿದ ವರದಿಗಳನ್ನು ಬಿತ್ತರಿಸಿ ಮೇಲಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಆದರೂ ಸಹ ಮೇಲಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ರು. ಆದರೆ ಈಗ ಜನರೇ ರೆವೆನ್ಯೂ ಇನ್ಸ್ಪೆಕ್ಟರ್ ಮಂಜುಳಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ನಮ್ಮ ಊರಿಗೆ ನಮ್ಮ ಶಾಸಕರು ಎಂಬ ಹೆಸರಿನಲ್ಲಿ ಬಡವರ ಕಣ್ಣೀರು ಒರೆಸೋ ಕೆಲಸ ಮಾಡ್ತಾ ಇದ್ರೆ ಇಂತಹ ಅಧಿಕಾರಿಗಳಿಂದ ರಾಜಕಾರಣಿಗಳ ಹೆಸರು ಕೆಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಡವರ ಕಷ್ಟ ಕೇಳೋಕೆ ಅಂತ ಶಾಸಕರು ಮಂಗಳವಾರ ಮಿಣಕನಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಿಗೆ ಭೇಟಿ ನೀಡಿದ್ರು. ಆದರೆ ಹೋಗಿದ್ದ ಕಡೆ ಎಲ್ಲ ಸಾರ್ವಜನಿಕರಿಂದ ಈ ರೆವೆನ್ಯೂ ಇನ್ಸ್ಪೆಕ್ಟರ್ ಮಂಜುಳಾ ಅವರ ಲಂಚಾವತಾರ, ಭ್ರಷ್ಟಾಚಾರ, ದಬ್ಬಾಳಿಕೆಯ ಆರೋಪಗಳೇ ಜಾಸ್ತಿ ಕೇಳಿಬಂದಿತ್ತು. ಇನ್ನು ಹೊಸಳ್ಳಿ ಗ್ರಾಮದ ಮಸ್ತಾನ್ ಸಾಬ್ ಎಂಬುವರು ಸತ್ತಿದ್ದಾರೆ ಅಂತ ಸುಳ್ಳು ದಾಖಲೆ ಸೃಷ್ಟಿಸಿ ಅವರ ಜಮೀನನ್ನ ಬೇರೊಬ್ಬರಿಗೆ ಮಂಜೂರು ಮಾಡಿದ್ದಾರೆ ಎಂದು ರೋಸಿ ಹೋಗಿದ್ದ ಮಸ್ತಾನ್ ಸಾಬ್ ಮತ್ತು ಅವರ ಕುಟುಂಬಸ್ಥರು ಶಾಸಕರ ಮುಂದೆಯೇ ರೆವೆನ್ಯೂ ಇನ್ಸ್ಪೆಕ್ಟರ್ ಮಂಜುಳಾ ಅವರನ್ನ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು. ವಿರೋಧವಾಗಿ ಮಾತಾಡ್ತಾರೆ. ಹೋಗ್ಲಿದಂತ ಪ್ರಾಬ್ಲಮ್ ಸರ್, ಎಲ್ಲ ಕಡೆನೂ ಹೇಳ್ತಾ ಇದ್ದಾರೆ. ಈಗ ನಾನು ಬಗೆಹರಿಸ್ತೀನಿ. ನಿಮ್ಗೆ ಮಾಡೋ ನಿಮ್ಮಲ್ಲಿ ಕೆಲಸಗಳು ಗಮನಕ್ಕೆ ಬಂದಿತ್ತು. ಅಲ್ಲ ಇರೋ ಶುರು ಮಾಡ್ಕೊಡ್ತೀನಿ ಅಂತ ಕೂಡ ಹೇಳಿದ್ದೀರಿ. ತಿದ್ದುಪಡಿ ಮಾಡಿ ಅಂತ ಹೇಳಿದ್ರೆ ಅಷ್ಟೇ ಮಾಡಿಲ್ಲ. ಏನೋ ತಪ್ಪಾಗಿದೆ, ಅವ್ರು ಸುಳ್ಳು ಹೇಳಿ ಮಾಡ್ತಿದ್ದಾರೆ, ನಾನು ಮಾಡ್ಕೊಡ್ತೀನಿ 15 ದಿವಸ ಅಂತ ಹೇಳಿದ್ರು. 5 ತಿಂಗಳಾಗೈತೆ. ಯಾವಾಗ ರೆಡಿ ಮಾಡ್ತೀವಿ? ಇಲ್ಲ ಸರ್, ಎಸಿ ರಿಪೋರ್ಟ್ ತಹಸೀಲ್ದಾರ್ ಹಾಕಿದ್ದಾರೆ. ನಮ್ಮ ಇಲಾಖೆಯಲ್ಲಿ ತಪ್ಪಾಗಿದೆ ತಹಸೀಲ್ದಾರ್ ಆಫೀಸ್ ಹೋಗಿ ನಮ್ಮ ಚೇಂಬರ್ಗೆ ಹೋಗಿ ಅವರಲ್ಲಿ ಇರ್ತಾರೆ. ಮುಂಜು ಅಂತ ಎಸಿ ಸರ್ ಮಾತಾಡಿ ರೆಕ್ಟಿಫೈ ಮಾಡಿಲ್ಲ. ಆಫೀಸ್ ಇದೆ, ಅಲ್ಲ ಅವ್ರು ಇರ್ತಾರೆ. ಫಾಲ್ಸ್ ರಿಪೋರ್ಟ್ ಹಾಕಿದ್ದಾರೆ ಇವ್ರ ಮೇಲೆ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಕೂಡ ನೀವು ಮಹಿಳಾ ಅಧಿಕಾರಿಯಾಗಿದ್ದೀರಾ, ತಿದ್ದುಕೊಳ್ಳಿ, ಎಲ್ಲಾದರೂ ಒಂದು ವೇಳೆ ಮುಂದೆ ಹೋದ್ರೆ ಈ ರೀತಿ ಆಗದಂತೆ ನೋಡ್ಕೊಳ್ಳಿ ಎಂದು ಕಿವಿ ಮಾತು ಹೇಳಿದ್ರು.
AC ಪಾರ್ಟಿ ಆಗಿದ್ರೆ ಅದಕ್ಕೆ ಖರ್ಚು ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ಎಲ್ಲ ಇಂಥ ಬೇರೆ ಕೆಲಸನೇ ಮಾಡಿರೋದು ಅಮ್ಮ. ಒಂದು ನ್ಯಾಯವಾದ ಮಾಡಿಲ್ಲ, ಒಂದು ನ್ಯಾಯವಾದ ಮಾಡಿಲ್ಲ. ಅಣ್ಣ ಪ್ರಕಾಶ್ ಅಣ್ಣ, AC ಕೊಡ್ತೀನಿ ನೀವು. ಆಗ್ಲಿಂಗ ಹೃದಯ ಹಾ ಬಡ ಆಯ್ ಮಕ್ಕ ಅಂತೋಟಕ್ಕೆ ಪರಿಜ್ಞಾನ ಮಾಡ್ತಾರೆ ತೋಡ. ಹೆಣ್ಣು ಮಗಳಿದ್ಯಾ? ಬೇರೆ ಕಡೆ ಹೋದಾಗ ಯಾರೋ ಯಾಕೆ ನೀವೇ ಕೇಳಿದ್ರೆ ಯಾರೋ ಯಾಕೆ ಗೌರವ ಕೊಡಬೇಕು ನಾನೇನು ಮಾತಾಡಲ್ಲ. ಆಯ್ತು, ಕಾನೂನು ರೀತಿ ಏನಿದೆಯೋ ಅದು ಇದು ಮಾಡೋಣ. ದಯವಿಟ್ಟು ಬೇರೆ ಕಡೆ ಹೋದಾಗ ದಯವಿಟ್ಟು ರಿಪೀಟ್ ಮಾಡಿ ಸರ್ ನಾನು ಕೊಟ್ಟಿದ್ದ ಆಯಮ್ಮಗೆ ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.